ಸೈತಾನು ಈ ದೂತರುಗಳೆಲ್ಲ ದೇವರ ವಿರುದ್ಧ ತಿರುಗಿ ಬಿದ್ದು ಪರಲೋಕದಲ್ಲಿ ತಳ್ಳಲ್ಪಟ್ರು. ಈಗ ಅಂತರ್ಪಿಶಾಚಿಗಳಾಗಿ ಆಕಾಶದಲ್ಲಿ ಭೂಮಿ ಮೇಲೆ ಎಲ್ಲ ಕಡೆ ಓಡಾಡ್ಕೊಂಡಿದ್ದಾರೆ. ಇವರ ಕೊನೆ ಏನು, ಇವರ ಅಂತ್ಯ ಏನು ಅಂತಂದ್ರೆ, ಇವರ ಅಂತ್ಯ ಬೆಂಕಿಯ ಕೆರೆ. ನಾವು ದೇವರ ವಾಕ್ಯದಲ್ಲಿ ಮತ್ತಾಯನ ಬರೆದಂತ ಸುವಾರ್ತೆ 25ನೇ ಅಧ್ಯಾಯ 41ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಯೇಸು ಕ್ರಿಸ್ತನ ಈ ರೀತಿ ಹೇಳ್ತಾರೆ, ಆಮೇಲೆ ಆತನು ಎಡಗಡೆಯಲ್ಲಿರುವವರಿಗೆ, ಶಾಪಗ್ರಸ್ತರೇ, ನನ್ನನ್ನು ಬಿಟ್ಟು ಪಿಶಾಚನಿಗೂ ಅವನ ದೂತರಿಗೂ ಸಿದ್ಧ ಮಾಡಿರುವ ನಿತ್ಯ ಬೆಂಕಿ ಒಳಗೆ ಹೋಗಿರಿ ಅಂದನು. ಇಲ್ಲಿ ಯೇಸು ಕ್ರಿಸ್ತನು ದೇವರ ಚಿತ್ತಕ್ಕೆ ವಿರುದ್ಧವಾಗಿ ಬದುಕಿದವರನ್ನು ನೋಡಿ ಹೇಳೋ ಮಾತೇನೆಂದರೆ, ಪಿಶಾಚನಿಗೂ ಅವನ ದೂತರಿಗೂ ಉಂಟು ಮಾಡಿರುವ ನಿತ್ಯ ಬೆಂಕಿ ಒಳಗೆ ಹೋಗಿರಿ ಅಂತ ಯೇಸು ಕ್ರಿಸ್ತನು ಹೇಳುವಂಥದ್ದನ್ನು ನಾವು ಕಾಣ್ತೇವೆ. ಆಗ ಸೈತಾನ್ ಮತ್ತೆ ಅವನ ದೂತರ ಅಂತ್ಯ ಏನು ಅಂತಂದ್ರೆ, ನಿತ್ಯ ಬೆಂಕಿಯಲ್ಲಿ ಅವರು ಸೇರಿ ಹೋಗ್ತಾರೆ. ಅವ್ರಿಗೋಸ್ಕರ ನಿತ್ಯ ಬೆಂಕಿ ಮಾಡಿ ಇಡಲ್ಪಟ್ಟಿದೆ. ಆ ನಿತ್ಯ ಬೆಂಕಿಯಲ್ಲಿ ಅವರು ಸೇರಿ ಹೋಗ್ತಾರೆ. ಅದು ಅವರ ಅಂತ್ಯ. ಮತ್ತೆ ಅದು ಮಾತ್ರ ಅಲ್ದಿರ, ಪ್ರಕಟಣೆ ಪುಸ್ತಕ 20ನೇ ಅಧ್ಯಾಯ 10ನೇ ವಾಕ್ಯವನ್ನ ನಾವು ಓದಿ ನೋಡುವಾಗ ಈ ವಾಕ್ಯದಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಇದಲ್ಲದೆ ಅವರನ್ನು ಮರಳುಗೊಳಿಸಿದ ಸೈತಾನನು ಬೆಂಕಿ ಗಂತಗುಳಿಯುವ ಕೆರೆಯಲ್ಲಿ ದೊಬ್ಬಲ್ಪಟ್ಟನು. ಅಲ್ಲಿ ಮೃಗವು ಸುಳ್ಳು ಪ್ರವಾದಿಯೂ ಕೂಡ ಇದ್ದಾರೆ. ಅವರು ಹಗಲಿರುಳು ಯುಗ ಯುಗಾಂತರಗಳಲ್ಲಿಯೂ ಯಾತನೆ ಪಡುತ್ತಿರುವರು. ಇಲ್ಲಿ ಸೈತಾನನನ್ನು ಹಿಡಿದು ದೇವರು ಬೆಂಕಿ ಗಂಧಕಗುಳಿಯುವ ಕೆರೆಯಲ್ಲಿ ದೊಬ್ಬಿದರು ಅಂತ ಬರೆಯಲ್ಪಟ್ಟಿದೆ. ಆಗ ಸೈತಾನು ಮತ್ತೆ ಅವನ ದೂತರ ಅಂತ್ಯ ಏನು ಅಂತಂದ್ರೆ, ಬೆಂಕಿಯ ಕೆರೆಯಲ್ಲಿ ಅವರು ಹಾಕಲ್ಪಡ್ತಾರೆ. ಅದ್ರ ಸದ್ಯಕ್ಕೆ ಏನ್ ಮಾಡ್ತಾ ಇದ್ದಾರೆ, ಆಕಾಶದಲ್ಲಿ ಭೂಮಿಲಿ ಎಲ್ಲಾ ಕಡೆ ಓಡಾಡ್ಕೊಂಡಿದ್ದಾರೆ. ಅದ್ರ ಕೊನೆ ಅವ್ರು ಬೆಂಕಿಯ ಕೆರೆಯಲ್ಲಿ ತಳ್ಳಲ್ಪಡ್ತಾರೆ. ಈ ಸೈತಾನ್ಗೆ, ಅವನ ದೂತರಿಗೆ ಮನುಷ್ಯರ ಮೇಲೆ ಕೋಪ ಯಾಕೆ, ಮನುಷ್ಯರ ಮೇಲೆ ವಿರೋಧ ಯಾಕೆ? ನಾವೇನು ಸೈತಾನ್ ಮನೇಲಿ ಹಾಳು ಮಾಡಿದೀವ? ಅವನ ಹತ್ರ ಹೋಗಿ ಏನೋ ಕಿತ್ಕೊಂಡಿದ್ದೀವ? ಅವನಿಗೇನಾದ್ರೂ ಅನ್ಯಾಯ ಮಾಡಿದ್ವ? ನಾವು ಸೈತಾನ್ಗೆ ಏನ್ ಮಾಡಿದೀವಿ? ಅವನ್ಗೆ ಮನುಷ್ಯರ ಮೇಲೆ ಕೋಪ, ವಿರೋಧ, ಮನುಷ್ಯರನ್ನ ಹಾಳು ಮಾಡಬೇಕು ಅನ್ನುವಂಥ ಒಂದು ಹಠ ಅವನಿಗೆ ಯಾಕೆ? ಏನಕ್ಕೆ ಅಂತಂದ್ರೆ, ದೇವರು ಮನುಷ್ಯರನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ರು. ಹಲ್ಲೆಲೂಯಾ. ದೇವರಿಗೆ ನಮ್ಮ ಮೇಲೆ ಎಷ್ಟು ಪ್ರೀತಿ ಇದೆ ಅನ್ನೋದನ್ನ ನಾವು ಯೋಚನೆ ಮಾಡೋದು. ದೇವರು ನಮ್ಮನ್ನ ತನ್ನ ಸ್ವರೂಪದಲ್ಲಿ ಉಂಟು ಮಾಡಿದ್ದಾರೆ. ಅದೇ ನಮಗಿರುವಂತ ಭಾಗ್ಯ. ಹಲ್ಲೆಲೂಯಾ. ದೇವದೂತರುಗಳನ್ನ ದೇವರು ತನ್ನ ಸ್ವರೂಪದಲ್ಲಿ ಉಂಟು ಮಾಡಲಿಲ್ಲ. ದೇವದೂತರುಗಳು ದೇವರ ಸ್ವರೂಪ ಅಲ್ಲ, ಆದ್ರೆ ನಾವು ದೇವರ ಸ್ವರೂಪ. ಹಲ್ಲೆಲೂಯಾ. ಆಗ ನಮ್ಮನ್ನ ದೇವರು ದೇವರ ಸ್ವರೂಪದಲ್ಲಿ ಉಂಟು ಮಾಡಿದರು. ಮತ್ತೆ ದೇವರು ನಮ್ಮನ್ನ ಉಂಟು ಮಾಡಿದ್ದು ಅವರ ಸನ್ನಿಧಿಯಲ್ಲಿ ಶಾಶ್ವತವಾಗಿ ಇರಿಸಿಕೊಳ್ಳಬೇಕನ್ನೋದಕ್ಕೋಸ್ಕರ, ಅವ್ರ ಜೊತೆಯಲ್ಲಿ ನಾವಿರಬೇಕು ಅನ್ನೋದಕ್ಕೋಸ್ಕರ, ಮತ್ತೆ ನಮ್ಮ ಜೊತೆ ಅನ್ಯೋನ್ಯವಾಗಿರೋದಕ್ಕೋಸ್ಕರ. ದೇವರು ಯಾವತ್ತೂ ದೇವದೂತರನ್ನ ಪ್ರೀತಿ ಮಾಡೋದಿಲ್ಲ. ದೇವದೂತರುಗಳು ದೇವರಿಗೆ ಕೆಲಸದವರು ಮಾತ್ರ. ದೇವರ ಆಜ್ಞೆಯನ್ನು ನೆರವೇರಿಸುವಂತವರು, ದೇವರನ್ನ ಆರಾಧನೆ ಮಾಡುವಂತವರು. ಆದ್ರೆ ದೇವರು ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ. ಹಲ್ಲೆಲೂಯಾ. ನಮ್ಮನ್ನ ದೇವರು ಪ್ರೀತಿ ಮಾಡ್ತಾರೆ. ಯಾವ ದೇವದೂತನಿಗೋಸ್ಕರವೂ ಸಹ ದೇವರು ತನ್ನ ಕುಮಾರನನ್ನ ಶಿಲುಬೆಯಲ್ಲಿ ಬಲಿಯಾಗೋದು ಕೊಡಲಿಲ್ಲ, ಆದ್ರೆ ಮನುಷ್ಯರಿಗೆ ತನ್ನ ಕುಮಾರನನ್ನ ಬಲಿಯಾಗೋದು ಕೊಟ್ಟರು. ಹಲ್ಲೆಲೂಯಾ. ದೇವರು ಮನುಷ್ಯರನ್ನ ಪ್ರೀತಿ ಮಾಡ್ತಾರೆ. ಮತ್ತೆ ದೇವರು ಮನುಷ್ಯರನ್ನ ತನ್ನ ಮಕ್ಕಳಾಗಿ ಮಾಡಿಕೊಂಡಿದ್ದಾರೆ. ಮತ್ತೆ ಮನುಷ್ಯರನ್ನ ದೇವರು ಅಧಿಕವಾಗಿ ಪ್ರೀತಿಸ್ತಾರೆ. ಹಾಗೆ ಇಂಥವರಾಗಿರೋದ್ರಿಂದ ಸೈತಾನ್ಗೆ ಏನಂತಂದ್ರೆ, ತುಂಬಾ ಅವ್ರ ಮೇಲೆ ಹೊಟ್ಟೆ ಕಿಚ್ಚು, ತುಂಬಾ ಕೋಪ. ಈಗ ದೇವ್ರ ಮೇಲೆ ತುಂಬಾ ಕೋಪ ಇದೆ. ದೇವ್ರಿಗೆ ಏನ್ ಮಾಡಕ್ಕಾಗುತ್ತೆ? ದೇವ್ರಿಗೆ ಏನು ಮಾಡಕ್ಕಾಗಲ್ಲ. ಆದ್ರೆ ಈಗ ದೇವ್ರೇನ್ ಮಾಡಿದ್ರು, ದೇವರ ಸ್ವರೂಪದಲ್ಲಿ ಮನುಷ್ಯರನ್ನ ಉಂಟು ಮಾಡಿದ್ರು. ಇವ್ರನ್ನ ನಾನು ಕೆಡಿಸಿದ್ರೆ, ಇವ್ರನ್ನ ಹಾಳು ಮಾಡಿದ್ರೆ ಅದೇನಾಗುತ್ತೆ? ದೇವರಿಗೆ ನೇರವಾಗಿ ದುಃಖ ಆಗುತ್ತೆ. ನಾನು ದೇವರಿಗೆ ಏನು ಮಾಡೋದಕ್ಕಾಗೋದಿಲ್ಲ. ಆದ್ರೆ ಇವ್ರನ್ನ ಹಾಳು ಮಾಡಿ ಇದ್ರ ಮುಖಾಂತರ ದೇವ್ರನ್ನ ಏನ್ ಮಾಡ್ತೀನಿ, ನಾನು ಸಂಕಟಕ್ಕೊಳಪಡಿಸ್ತೀನಿ, ನನ್ನ ಕೋಪವನ್ನು ಆ ತರ ತೀರಿಸ್ಕೊಂತೀನಿ ದೇವ್ರ ಮೇಲೆ ಅಂತ ಮನುಷ್ಯರ ಮೇಲೆ ಸೈತಾನ್ಗೆ ದ್ವೇಷ. ಮನುಷ್ಯರು ಪಾಪವನ್ನು ಮಾಡಿ ಬಿದ್ದೋಗ್ರು. ದೇವರು ಏದೇನ್ ತೋಟದಲ್ಲೇ ಅವ್ರ ಮನಸ್ಸು ದುಃಖ ಪಡ್ತು. ಆನಂತರ ಪಾಪ ವಿಪರೀತವಾಗಿ ಬೆಳೆದು ಹೋಯಿತು. ದೇವ್ರ ಮನುಷ್ಯರನ್ನ ನೋಡಿ, ನಾನು ಇವ್ರನ್ನ ಏನಕ್ಕಾದ್ರೂ ಮಾಡೋದ್ನು ಅಂತ ಪಶ್ಚಾತ್ತಾಪ ಪಡಬೇಕಾದ ಪರಿಸ್ಥಿತಿ ದೇವ್ರಿಗೆ ಬಂತು. ಆನಂತರ ದೇವ್ರೇನ್ ಮಾಡಿದ್ರು, ಅಬ್ರಹಾಮನನ್ನ ಆರಿಸ್ಕೊಂಡು ಅವನನ್ನ ಒಂದು ಜನಾಂಗವಾಗಿ ಮಾಡಿ
ಆ ಜನಾಂಗಕ್ಕೆ ನನ್ನ ಕಟ್ಟಳೆ ಕೊಟ್ಟು ನನ್ನ ಜನಗಳಾಗಿ ಅವ್ರನ್ನ ಹಿಡ್ಕೊಳ್ತೀನಿ ಅಂತ ದೇವ್ರು ಮಾಡಿದ್ರು. ಆದ್ರೆ ಅವರು ದೇವ್ರ ಕಟ್ಟಳೆ ತಿರಸ್ಕರಿಸಿ ದೇವ್ರ ವಿರುದ್ಧವಾಗಿ ತಿರುಗಿ ಬಿದ್ದು ಬರುತ್ತಾ ಇರುವಾಗ ಅವ್ರ ಮನಸ್ಸು ಎಷ್ಟೋ ದುಃಖ ಪಡ್ತು. ಆರಿಯಿಂದ ಇವತ್ತಿನವರೆಗೂ ಕೂಡ ಮನುಷ್ಯರು ಏನ್ ಮಾಡ್ತಾ ಇದ್ದಾರೆ, ಪಾಪವನ್ನು ಮಾಡಿ ದೇವರನ್ನ ದುಃಖ ಪಡಿಸ್ತಾನೆ ಇದ್ದಾರೆ. ಆಗ ಸೈತಾನಿಗೆ ಏನಂತಂದ್ರೆ ಅದೇ ಬೇಕಾಗಿರೋದು. ನಾನ್ ದೇವರಿಗೇನು ಮಾಡೋದಕ್ಕಾಗೋದಿಲ್ಲ, ಆದ್ರೆ ದೇವರ ಸ್ವರೂಪದಲ್ಲಿ ಉಂಟು ಮಾಡಲ್ಪಟ್ಟಿರುವಂತ ಇವ್ರನ್ನ ಹಾಳು ಮಾಡಿ ಅದ್ರ ಮುಖಾಂತರ ದೇವರನ್ನ ನಾನು ದುಃಖ ಪಡಿಸುವಂತ ಬಾಧಪಡಿಸುವಂತ ಕೆಲಸವನ್ನು ಮಾಡ್ತೀನಿ ಅಂತ ಸೈತಾನ್ ಏನ್ ಮಾಡ್ತಾನೆ, ಮನುಷ್ಯರನ್ನ ಹಾಳು ಮಾಡೋದಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಅವನ ಆವತ್ತಿನ ಇವತ್ತವರೆಗೂ ಕೂಡ ಕಾರ್ಯ ಮಾಡ್ತಾ ಬರ್ತಾ ಇದ್ದಾನೆ. ದೇವರ ವಾಕ್ಯ ಹೇಳುತ್ತಾರೆ, ಇಸ್ರಾಯೇಲರಲ್ಲಿ ಅನೇಕರಲ್ಲಿ ದೇವರು ಸಂತೋಷಿಸಲಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ಅಂದ್ರೆ ದೇವರು ಅವ್ರಿಗೆ ಎಷ್ಟೋ ಅದ್ಭುತಗಳು ಮಾಡಿದ್ರು, ದೇವರು ಅವ್ರಿಗೋಸ್ಕರ ಎಷ್ಟೋ ಒಳ್ಳೆ ಕಾರ್ಯಗಳು ಮಾಡಿದ್ರು. ಇಷ್ಟೆಲ್ಲಾ ಮಾಡಿದ್ರು ಕೂಡ ದೇವರು ಅವರಲ್ಲಿ ಸಂತೋಷಿಸಲಿಲ್ಲ ಅಂತ ದೇವರ ವಾಕ್ಯ ಹೇಳುತ್ತೆ. ದೇವರು ಅವ್ರ ವಿಷಯದಲ್ಲಿ ದುಃಖಪಟ್ರು, ಬಾಧೆ ಪಟ್ರು. ಆದ್ರೆ ಒಂದು ಪ್ರಶ್ನೆ ನಮಗೇನಂತಂದ್ರೆ, ನಾನು ನೀವು ಇವತ್ತೇನ್ ಮಾಡ್ತಾ ಇದ್ದೀವಿ? ದೇವರನ್ನ ದುಃಖಪಡಿಸುವಂತವರಾಗಿ ನಾವು ಬದುಕ್ತಾ ಇದ್ದೇವಾ, ಅಥವಾ ದೇವರನ್ನ ಸಂತೋಷ ಪಡಿಸುವಂತವರಾಗಿ ನಾವು ಬದುಕ್ತಾ ಇದ್ದೇವಾ? ದೇವರು ನಮ್ಮಲ್ಲಿ ಆನಂದಿಸ್ತಾ ಇದ್ದಾರಾ, ಅಥವಾ ದೇವರು ನಮ್ಮಲ್ಲಿ ದುಃಖ ಪಡ್ತಾ ಇದ್ದಾರಾ? ಇವತ್ತು ನಾವು ಯೋಚನೆ ಮಾಡಿ ನೋಡಬೇಕು. ಅಪೊಸ್ತಲನಾಗಿರುವಂತಹ ಪೌಲನು ಸಭೆಯನ್ನು ಹಿಂಸಿಸುವುದಕ್ಕಾಗಿ ಕೈ ಹಾಕಿ ತನ್ನ ಸಭೆಯನ್ನು ಬಹಳವಾಗಿ ಬಾರಿಸ್ತಾನೆ. ಆಗ ಯೇಸು ಕ್ರಿಸ್ತನು ತನಗೆ ದರ್ಶನವಾಗಿ, ನೀನು ಮುಳ್ಳನ್ನು ಒದೆಯುವುದಕ್ಕಾಗೋದಿಲ್ಲ, ನನ್ನನ್ನ ಹಿಂಸಿಸ್ತಾ ಇದೀಯಾ ಅಂತ ಪೌಲನಿಗೆ ಹೇಳೋದನ್ನ ನಾವು ಕಾಣ್ತೀವಿ. ಆದ್ರೆ ಯಾವತ್ತೇ ಕೊನೆ, ಮತ್ತೆ ಯಾವತ್ತು ಪೌಲು ದೇವರನ್ನ ಹಿಂಸಿಸಲೇ ಇಲ್ಲ. ದೇವರಿಗೋಸ್ಕರ ತನ್ನನ್ನೇ ತಾನೇ ಒಪ್ಪಿಸಿಕೊಟ್ಟು ದೇವರ ಸೇವೆ ಮಾಡಿ ದೇವರನ್ನ ಸಂತೋಷ ಪಡಿಸುವವನಾಗಿ ತನ್ನ ಜೀವಮಾನ ಕಾಲ ಎಲ್ಲ ತಾನು ಬದುಕ್ತ, ನೀತಿಯಿಂದ ನ್ಯಾಯದಿಂದ ತನ್ನ ಸುತ್ತಮುತ್ತ ಎಷ್ಟೋ ಕಳ್ಳ ಸೇವಕರು, ಕಳ್ಳ ವಿಶ್ವಾಸಿಗಳು, ಕಳ್ಳ ಜನಗಳು, ಮೋಸ ಮಾಡುವಂತವ್ರು, ಎಲ್ಲಾ ತರದ ಜನಗಳಿದ್ದಾಗಲೂ ಸಹ ತಾನು ತನ್ನ ಒಳ್ಳೆಯತನವನ್ನ, ನೀತಿಯನ್ನ ದೇವರ ಮುಂದೆಗಡೆ ಯಾವತ್ತೂ ಸಹ ಬಿಟ್ಟು ಕೊಡೋದಿಲ್ಲ. ಆ ರೀತಿಯಾಗಿ ಬದುಕಿ ಒಂದು ಶ್ರೇಷ್ಠ ಹೋರಾಟವನ್ನು ಮಾಡಿ ತನ್ನ ದೇವರನ್ನ ಸಂತೋಷ ಪಡಿಸಿ ತಾನು ಈ ಲೋಕದ ಜೀವಿತವನ್ನ ಪೂರೈಸಿದನು. ಇವತ್ತು ನಾನು ನೀವು ಆತರ ಬದುಕ್ತಾ ಇದ್ದೇವಾ? ದೇವರನ್ನ ಸಂತೋಷ ಪಡಿಸುವಂತವರಾಗಿ, ಆನಂದ ಪಡಿಸುವಂತವರುಗಳಾಗಿ ನಾವಿದ್ದೇವಾ? ನಮ್ಮನ್ನು ಇವತ್ತು ನಾವು ಯೋಚನೆ ಮಾಡಿ ನೋಡ್ಬೇಕು. ದೇವರು ಎಲ್ಲವನ್ನು ಉಂಟು ಮಾಡಿದ್ರು, ಏದನ್ ತೋಟವನ್ನು ಉಂಟು ಮಾಡಿದ್ರು, ಒಳ್ಳೆದನ್ನ ಕೆಟ್ಟದನ್ನ ತಿಳ್ಕೊಳ್ಳುವಂತ ಮರವನ್ನ ಏದನ್ ತೋಟದಲ್ಲಿ ಹಾಕಿದ್ರು, ಮನುಷ್ಯರನ್ನ ಇಟ್ರು, ದೇವರು ಬರ್ತಾ ಇದ್ರು, ಹೋಗ್ತಾ ಇದ್ರು, ಎಲ್ಲ ಸರಿ. ಆದ್ರೆ ಎಲ್ಲಾ ಕೆಟ್ಟೋಗಿದ್ ಯಾವಾಗ? ಎಲ್ಲಾ ಕೆಟ್ಟೋಗಿದ್ದ ಯಾವಾಗ ಅಂತಂದ್ರೆ ಸೈತಾನ್ ಬಂದಾಗ. ಅವನ್ ಬಂದ ಸರ್ಪದ ಮುಖಾಂತರವಾಗಿ, ಅವ್ವ ಇನ್ನೇನು ತಿನ್ಬಾರ್ದಂತ ದೇವರು ಹೇಳಿದಾರ, ಈ ಹಣ್ಣು ತಿನ್ ನೋಡಿ ಹೆಂಗಿರುತ್ತೆ ಅಂತ ವಂಚಿಸ್ದ, ತಿನ್ನೋ ಹಾಗೆ ಮಾಡ್ದ, ದೇವ್ರ ವಿರುದ್ಧವಾಗಿ ತಿರುಗಿ ಬೀಳೋ ಹಾಗೆ ಸೈತಾನ್ ಮಾಡ್ದ. ಆಗ ಮನುಷ್ಯರು ಬಿದ್ದು ಹೋಗೋದಕ್ಕೆ ಒಂದು ಕಾರಣ ಸೈತಾನ್, ಅವನು ಕೊಟ್ಟಂತ ಪ್ರೇರೇಪಣೆ. ಆಗ ಅವನ ಮುಖಾಂತರ ಅವ್ವ ವಂಚಿಸಲ್ಪಟ್ಟು ಹಣ್ಣು ತಿನ್ನೋ ಹಾಗೆ ಆಗ್ಬಿಡ್ತು. ಆಗ ಮನುಷ್ಯರು ಇಷ್ಟೆಲ್ಲ ಅನುಭವಿಸಿ ಬರೋದಕ್ಕೆ ಸೈತಾನ ಅಲ್ಲಿ ಬಂದಿದ್ದ ಕಾರಣ. ಒಂದ್ ವೇಳೆ ಅವನು ಏದೇನ್ ತೋಟದಲ್ಲಿ ಬಂದಿಲ್ಲ ಅಂತಂದ್ರೆ ಮನುಷ್ಯರಿಗೆ ಹಣ್ಣು ತಿನ್ನುವ ಪರಿಸ್ಥಿತಿ ಬರ್ತಾ ಇರಲಿಲ್ಲ, ದೇವ್ರ ವಿರುದ್ಧವಾಗಿ ಆ ಕಾರ್ಯವನ್ನು ಮಾಡಿ ಬಿದ್ದು ಹೋಗುವಂತ ಪರಿಸ್ಥಿತಿ ಬರ್ತಾ ಇರಲಿಲ್ಲ. ಆಗ ಏನ್ ಪ್ರಶ್ನೆ ಬರುತ್ತೆ ಅಂತಂದ್ರೆ, ಇಷ್ಟೆಲ್ಲಾ ಮನುಷ್ಯರ ಬೀಳಿಗೆ ಕಾರಣವಾದ ಆ ಸೈತಾನನ ದೇವರು ಯಾಕೆ ಬಿಟ್ಬಿಟ್ರು? ಅಂದ್ರೆ ಅವನು ಪರಲೋಕದಲ್ಲಿ ದೇವ್ರ ವಿರುದ್ಧವಾಗಿ ತಿರುಗಿ ಬಿದ್ದ, ಗರ್ವಪಟ್ಟ, ದೇವ್ರ ಪರಲೋಕದಂತ ತಳ್ಳಿಬಿಟ್ರು. ಅವನಿಗೋಸ್ಕರ ಬೆಂಕಿ ಕೆರೆಯನ್ನ ಸೃಷ್ಟಿ ಮಾಡಿ ಆ ಬೆಂಕಿಯ ಕೆರೆಯಲ್ಲಿ ಅವನ ದೂತರನ್ನ ಹಾಕಬೇಕಂತ ಕೂಡ ದೇವರು ತೀರ್ಮಾನ ಮಾಡ್ಕೊಂಡಿದ್ದಾರೆ. ಅದರಲ್ಲಿ ಹಾಕ್ತಾರೆ. ಆದ್ರೆ ಅವನ ಪರಲೋಕದಿಂದ ಆಸೆ ಹಾಕಿದ್ರು, ಒಂದೇ ಸಲ ತಗೊಂಡು ನೇರ ಆ ಬೆಂಕಿ ಕೆರೆಯನ್ನು ಹಾಕೊಳ್ಬೋದಾಗಿತ್ತಲ್ಲ. ಸೈತನ್ನ ಅವನ ದೂತರನ್ನ ಪರಲೋಕದಿಂದ ಯಾವಾಗ ಅವರು ದೇವ್ರ ವಿರುದ್ಧವಾಗಿ ಗರ್ಭಪಟ್ಟು ಬಿದ್ದು ಹೋದ್ರು, ಆಗ ಪರಲೋಕದಿಂದ ಆಸೆ ಆಗಿದ್ದ ಸಮಯದಲ್ಲೇ ನೇರ ತಗೊಂಡೋಗಿ ಬೆಂಕಿ ಕೆರೆಯಲ್ಲಿ ಅವನ ದೂತರನ್ನೆಲ್ಲ ಹಾಕಿ ಬಿಡ್ಬೋದಾಗಿತ್ತಲ್ಲ. ಆತರ ಹಾಕ್ದಿರ ಮುಂದಕ್ಕೆ ಒಂದ್ ದಿವಸ ನಿನ್ನನ್ನು ಹಾಕ್ತೀನಿ ಅನ್ಬಿಟ್ಟು ಈಗ ಆಕಾಶದಲ್ಲಿ ಭೂಮಿಲಿ ಎಲ್ಲ ಸುದ್ದಿ ತಿರುಗಾಡೋದಕ್ಕೋಸ್ಕರ ಸೈತನ್ನು ಅವನ ದೂತರುಗಳನ್ನ ದೇವರೇನ್ ಮಾಡಿದ್ದಾರೆ, ಬಿಟ್ಬಿಟ್ಟಿದ್ದಾರೆ. ಆ ರೀತಿಯಾಗಿ ಬಿಟ್ಟಿರೋದ್ರಿಂದ ಅವನು ಏದೇನ್ ತೋಟದಲ್ಲಿ ಬಂದು ಅವಳನ್ನ ವಂಚಿಸೋದಕ್ಕೆ, ಹಣ್ಣನ್ನು ತಿನ್ನೋದಕ್ಕೆ ಪ್ರೇರೇಪಣೆ ಮಾಡೋದಕ್ಕೆ ಅವಕಾಶ ಆಯ್ತು. ಅವರು ತಿಂದ್ರು, ಮನುಷ್ಯರು ಕೂಡ ಕೆಟ್ಟೋದ್ರು. ಈಗ ಮನುಷ್ಯರು ಇಷ್ಟೆಲ್ಲ ಅನುಭವಿಸೋದ ಕಾರಣ ಅವನು ಬಿಡುವಾಗಿ ಸುತ್ತಿ ತಿರುಗಾಡ್ಕೊಂಡು ಹೋರಾಡ್ಕೊಂಡಿರೋದೆ.
ಅವನೇನಾದ್ರೂ ನೇರವಾಗಿ ತಗೊಂಡೋಗಿ ನರಕಕ್ಕೆ ಹಾಕ್ಬಿಟ್ಟಿದ್ರೆ ಅವ್ನು ಏದೇನ್ ತೋಟದಲ್ಲಿ ಬರ್ತಾನೆ ಇರಲಿಲ್ಲ, ಮನುಷ್ಯರನ್ನು ವಂಚಿಸ್ತಾನೆ ಇರಲಿಲ್ಲ, ಮನುಷ್ಯರಾಗಿರೋ ನಾವು ಇಷ್ಟವರೆಗೂ ಇಷ್ಟೆಲ್ಲ ಕಷ್ಟ ಅನುಭವಿಸ್ಬೇಕಾದ ಪರಿಸ್ಥಿತಿ ಬರ್ತಾ ಇರ್ಲಿಲ್ಲ. ಆಗ ಅವನ್ನ ದೂತರನ್ನ ಅವ್ರನ್ನ ನರಕಕ್ಕೆ ಹಾಕ್ಬೇಕಂತ ದೇವರು ನರಕವನ್ನು ಸೃಷ್ಟಿ ಮಾಡಿ ಇಟ್ಟಿದ್ರು ಕೂಡ ಆ ಬೆಂಕಿಯ ಕಿರಣ ಹಾಕ್ದಿರ ಅವ್ರನ್ನ ಸುಮ್ಮನೆ ಓಡಾಡ್ಕೊಂಡಿರೋದಕ್ಕೆ ಬಿಟ್ಟು ಅವ್ರು ನಮಗೆ ಇಷ್ಟೆಲ್ಲ ತೊಂದರೆ ಕೊಟ್ಕೊಂಡು ಮನುಷ್ಯ ಸಂತತಿಯನ್ನ ಕೆಡಿಸ್ಕೊಂಡು ಬದುಕೋದಕ್ಕೆ ದೇವ್ರು ಯಾಕೆ ಬಿಟ್ರು? ಅವನೊಂದೇ ಸಲ ಅಲ್ಲಿ ಹಾಕ್ಬಿಟ್ಟಿದ್ರೆ ಮುಗಿದೋಗ್ತದಲ್ಲ ಕತೆ, ಮನುಷ್ಯರು ತೊಂದರೆ ಇರ್ತಾರಲ್ವಲ್ಲ, ಯಾಕೆ ದೇವರು ಅವ್ರನ್ನ ಬಿಡುವಾಗಿ ಬಿಟ್ರು? ಇದರಿಂದ ತಾನೇ ಎಷ್ಟೋ ಸಮಸ್ಯೆ ಮನುಷ್ಯರಿಗೆ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಅವನು ಏದೇನ್ ತೋಟದಲ್ಲಿ ಬರುವಾಗ ಅವನು ಏದೇನ್ ತೋಟಕ್ಕೆ ಬರ್ತಾ ಇರೋದು, ಅವಳ ಹತ್ರ ಮಾತಾಡೋದು, ಅವ್ರನ್ನ ಹಣ್ಣು ತಿನ್ನೋದಕ್ಕೆ ಪ್ರೇರೇಪಿಸೋದು, ಇದೆಲ್ಲ ದೇವ್ರಿಗೆ ಗೊತ್ತಿಲ್ವಾ? ಯಾಕೆ ದೇವರು ಅವನನ್ನು ತಡಿಲಿಲ್ಲ ಅನ್ನೋಂಥ ಒಂದು ಪ್ರಶ್ನೆ ಎಲ್ಲ ಬರುತ್ತೆ. ಆಗ ಸೈತಾನು ಅವನ ದೂತರನ್ನು ಅವರು ಗರ್ವಪಟ್ಟು ಬಿದ್ದು ಹೋದ ನಂತರ ನೇರವಾಗಿ ಒಂದೇ ಸರಿ ಅವ್ರನ್ನ ಕರ್ಕೊಂಡು ಹೋಗಿ ಬೆಂಕಿ ಕೆರೆಯಲ್ಲಿ ಹಾಕ್ದಿರ ದೇವ್ರು ಏನಕ್ಕೆ ಅವ್ರನ್ನ ಬಿಟ್ಟಿದ್ದಾರೆ ಅಂತಂದ್ರೆ ನನ್ನನ್ನ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ. ಹಂಗಂದ್ರೆ ಮನುಷ್ಯರು ನನಗೆ ವಿಧೇಯರಾಗ್ತಾರ ಅಥವಾ ವಿಧೇಯರಾಗೋದಿಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ದೇವರು ಸೈತನನನ್ನು ಅವನ ದೂತರನ್ನು ಹಾಗೆ ಬಿಟ್ರು. ಕಾರಣ ಏನಂತಂದ್ರೆ ದೇವರು ಮನುಷ್ಯರಿಗೆ ಪೂರ್ಣ ಸ್ವತಂತ್ರವನ್ನ ಕೊಟ್ಟು ಮನುಷ್ಯರನ್ನ ಉಂಟು ಮಾಡಿದ್ದಾರೆ. ಹಂಗಂತಂದ್ರೆ ಮನುಷ್ಯರಿಗೆ ದೇವರಿಗೆ ವಿಧೇಯರಾಗೋದಕ್ಕೂ ಅವಕಾಶ ಇದೆ, ದೇವರಿಗೆ ಅವಿಧೇಯರಾಗೋದಕ್ಕೂ ಅವಕಾಶ ಇದೆ, ದೇವರಿಗೆ ಒಳಗಾಗಿ ಜೀವಿಸೋದಕ್ಕೂ ಅವಕಾಶ ಇದೆ, ದೇವರನ್ನ ವಿರೋಧಿಸಿ ಜೀವಿಸುವುದಕ್ಕೂ ಅವಕಾಶ ಇದೆ. ಆ ರೀತಿಯಾಗಿ ಪೂರ್ಣ ಸ್ವತಂತ್ರವನ್ನು ಅವರ ಸ್ವಂತ ಇಷ್ಟವನ್ನು ನೆರವೇರಿಸುವಂತಹ ಸಾಮರ್ಥ್ಯವನ್ನು ಕೊಟ್ಟು ದೇವರು ಮನುಷ್ಯರನ್ನ ಉಂಟು ಮಾಡಿದ್ದಾರೆ. ಹೀಗಿರುವಾಗ ಈ ಮನುಷ್ಯರು ದೇವರನ್ನ ಆರಿಸ್ಕೊಳ್ಳೋದಲ್ವಾ ಅನ್ನೋದನ್ನ ದೇವರು ಪರೀಕ್ಷೆ ಮಾಡಬೇಕಾಗಿತ್ತು. ಆ ರೀತಿ ಪರೀಕ್ಷೆ ಮಾಡೋದಕ್ಕೋಸ್ಕರವಾಗಿನೇ ದೇವರು ಏದೆನ್ ತೋಟದಲ್ಲಿ ಒಂದು ಮರವನ್ನ ಉಂಟು ಮಾಡಿ ಅದರಲ್ಲಿ ಒಳ್ಳೆಯದನ್ನು ಕೆಟ್ಟದನ್ನು ತೆಗೆದುಕೊಳ್ಳುವಂತ ಹಣ್ಣುಗಳನ್ನು ಉಂಟು ಮಾಡಿ ಈ ಹಣ್ಣನ್ನು ನೀವು ತಿನ್ನಬಾರದು ಅಂತ ಹೇಳಿ ದೇವರು ಹೊರಟರು. ಆನಂತರ ಸೈತಾನ್ ಬಂದು ಆ ಏದೆನ್ ತೋಟದಲ್ಲಿ ಅವಳ ಬಳಿಯಲ್ಲಿ ಮಾತನಾಡುವಂತದ್ದು, ಆ ಹಣ್ಣನ್ನು ತಿನ್ನೋ ಹಾಗೆ ಪ್ರೇರೇಪಿಸುವ ಹಾಗೆ ಸೈತಾನನಿಗೆ ದೇವರು ಅವಕಾಶ ಕೊಟ್ರು. ದೇವರು ಏನಕ್ಕೆ ಆ ಅವಕಾಶ ಕೊಟ್ರು ಅಂತಂದ್ರೆ, ನಾನೊಂದು ಮಾತು ಹೇಳಿದ್ದೀನಿ ಅದನ್ನ ಅವ್ರು ಕೇಳ್ತಾರ, ಇಲ್ಲ ಅಂದ್ರೆ ಸೈತಾನ್ ಬಂದು ಇದನ್ನ ತಿನ್ನಿ ಅಂತ ಅವ್ರನ್ನ ಪ್ರೇರೇಪಣೆ ಮಾಡುವಾಗ ಅವನು ಹೇಳುವಂತ ಮಾತನ್ನ ಅವ್ರು ಕೇಳ್ತಾರ. ಇದರಿಂದ ಅವರು ಏನನ್ನ ಆರಿಸ್ಕೊಳ್ತಾರೆ, ನನ್ನನ್ನು ಆರಿಸ್ಕೊಳ್ತಾರ, ನನ್ನನ್ನ ಪ್ರೀತಿ ಮಾಡ್ತಾರ, ನನ್ನ ಮಾತಿಗೆ ಒಳಗಾಗ್ತಾರ, ನನ್ನನ್ನು ಅನುಸರಿಸಿ ನಡೀತಾರ, ಅಥವಾ ನನಗೆ ವಿರುದ್ಧವಾಗಿ ಸೈತಾನನಿಗೆ ಒಳಗಾಗಿ ಕಾರ್ಯವನ್ನು ಮಾಡ್ತಾರ ಅನ್ನೋದನ್ನ ಅವ್ರು ಪರೀಕ್ಷೆ ಮಾಡಿದ್ರು. ಆದ್ರೆ ಆ ಒಂದು ಪರೀಕ್ಷೆಯಲ್ಲಿ ಮನುಷ್ಯ ಸೋತು ಹೋದ. ದೇವರನ್ನ ಪ್ರೀತಿಸಿ ದೇವರ ಆಜ್ಞೆಗೆ ವಿಧೇಯನಾಗಿ ದೇವರಿಗೆ ಒಪ್ಪಿಸಿಕೊಟ್ಟು ಜೀವಿಸುವುದನ್ನು ಕೈಬಿಟ್ಟು ಸೈತಾನನ ಕೊಟ್ಟಂತ ಆ ಪ್ರೇರೇಪಣೆಗೆ ಒಳಗಾಗಿ ಹಣ್ಣನ್ನು ತಿಂದು ಆದಮ ಅವರು ಪಾಪವನ್ನು ಮಾಡಿದರು. ಅದರಿಂದ ಈ ಭೂಲೋಕದಲ್ಲಿ ಶಾಪವು ಮರಣವು ಉಂಟಾಯಿತು. ಒಂದು ವೇಳೆ ಅವರು ಸೈತಾನನಿಗೆ ಒಳಗಾಗದೆ ದೇವರಿಗೆ ಒಳಗಾಗಿ ಆ ಹಣ್ಣನ್ನು ತಿಂದದೇ ಇದ್ದರೆ ದೇವರು ಅಂದವಾಗಿ ಉಂಟು ಮಾಡಿದ್ದ ಈ ಭೂಲೋಕ ಅಂದವಾಗಿಯೇ ಇರುವುದಕ್ಕೆ ಅವಕಾಶ ಇರುತ್ತಾ ಇತ್ತು. ಮನುಷ್ಯರು ದೇವರೊಟ್ಟಿಗೆ ಸದಾಕಾಲ ಐಕ್ಯತೆಯಲ್ಲಿ ಸಂತೋಷವಾಗಿ, ಈ ಪ್ರಕೃತಿ ಒಟ್ಟಿಗೆ ಸಂತೋಷವಾಗಿ, ಆನಂದವಾಗಿ ಈ ಭೂಲೋಕವೇ ಪರಲೋಕದ ರೀತಿಯಲ್ಲಿ ಇರುವುದಕ್ಕೆ ಅವಕಾಶ ಇರುತ್ತಾ ಇತ್ತು. ಆದರೆ ಮನುಷ್ಯರು ದೇವರಿಗೆ ಅವಿಧೇಯರಾಗಿ ಹಣ್ಣನ್ನು ತಿಂದು ಪಾಪವನ್ನು ಮಾಡಿದ್ದರಿಂದ ಈ ಭೂಲೋಕದಲ್ಲಿ ಶಾಪವು ಮರಣವು ಉಂಟಾದವು. ಇವತ್ತು ಸಹ ದೇವರು ಸೈತಾನನನ್ನು ಅವನ ದೂತರುಗಳನ್ನು ಅವರು ಬಿಡುವಾಗಿದ್ದು ಭೂಲೋಕದಾದ್ಯಂತ ತಿರುಗಾಡಿಕೊಂಡು ಓಡಾಡಿಕೊಂಡು ಇರುವುದಕ್ಕೆ ಅವರನ್ನ ದೇವರು ಬಿಟ್ಟಿದ್ದಾರೆ. ಕಾರಣ ಏನಂತಂದ್ರೆ, ನನ್ನನ್ನ ನಿಮ್ಮನ್ನ ದೇವರು ಪರೀಕ್ಷೆ ಮಾಡೋದಕ್ಕೋಸ್ಕರ. ಆವತ್ತು ಆದಮ ಅವಳನ್ನ ದೇವರು ಸೈತಾನ್ ಮುಖಾಂತರ ಪರೀಕ್ಷೆ ಮಾಡಿದ್ರು. ಅವರು ದೇವರಿಗೆ ಅವಿಧೇಯರಾಗಿ ಪಾಪವನ್ನು ಮಾಡಿ ಭೂಲೋಕಿಗೆ ಶಾಪವನ್ನು ತಂದ್ರು. ಇವತ್ತು ಸಹ ಅವನು ಬಿಡುವಾಗೇ ಇದ್ದಾನೆ. ಕಾರಣ ಏನಂತಂದ್ರೆ, ನನ್ನನ್ನ ನಿಮ್ಮನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ. ಸೈತಾನನು ನಾವು ದೇವರಿಗೆ ವಿರುದ್ಧವಾಗಿ ಸಕಲ ವಿಧವಾದ ಪಾಪವನ್ನು ಮಾಡಿ ಅಶುದ್ಧರಾಗಿ ಬದುಕುವ ಹಾಗೆ ನಮ್ಮನ್ನ ಪ್ರೇರೇಪಿಸ್ತಾನೆ. ಆದ್ರೆ ದೇವರು ನಾವು ಪಾಪಕ್ಕೆ ಒಳಗಾಗದೆ ಪರಿಶುದ್ಧರಾಗಿ ಜೀವಿಸುವ ಹಾಗೆ ನಮ್ಮನ್ನ ಪ್ರೇರೇಪಿಸ್ತಾರೆ. ಆದ್ರೆ ಇವತ್ತು ನಾವು ಯಾವುದನ್ನ ಆರಿಸ್ಕೊಳ್ತೇವೆ? ಸೈತಾನನಿಗೆ ಒಳಗಾಗಿ ಅವನು ಪ್ರೇರೇಪಿಸುವಂತ ಪಾಪದಲ್ಲಿ ಬದುಕುವುದಕ್ಕೆ ನಾವು ಇಷ್ಟಪಡ್ತೇವಾ, ಅಥವಾ ದೇವರಿಗೆ ಒಳಗಾಗಿ ನಮ್ಮನ್ನ ಪರಿಶುದ್ಧತೆಗೆ ಪ್ರೇರೇಪಿಸುವಂತ ಆತನ ವಾಕ್ಯಗಳಿಗೆ ಕಿವಿಗೊಟ್ಟು ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಟ್ಟು ಬದುಕುತ್ತೇವಾ? ನಾವೇನನ್ನ ಆರಿಸ್ಕೊಳ್ತೇವೆ ಅದರ ಫಲವನ್ನ ನಾವು ಅನುಭವಿಸ್ತೇವೆ. ಆದಾಮ ಹವ್ವಳು ಹಣ್ಣನ್ನು ತಿಂದು ದೇವರ ವಿರುದ್ಧವಾಗಿ
ಪಾಪವನ್ನು ಮಾಡಿದರು. ಅದರ ನಿಮಿತ್ತವಾಗಿ ಈ ಭೂಲೋಕ ಕೆಟ್ಟು ಹೋಯಿತು. ಅಂದವಾಗಿದ್ದಂತ ಈ ಭೂಲೋಕ ಶಾಪಕ್ಕೆ ಒಳಗಾಗಿ ಅದು ಕೆಟ್ಟು ಹೋಯಿತು. ಆದ್ರೆ ದೇವರು ಯೇಸು ಕ್ರಿಸ್ತನ ಮುಖಾಂತರವಾಗಿ ಪಾಪ ಪರಿಹಾರವನ್ನು ಉಂಟು ಮಾಡಿ ಮತ್ತೆ ಮನುಷ್ಯರಿಗೆ ಇನ್ನೊಂದು ಅವಕಾಶವನ್ನು ಕೊಟ್ಟು, ಯಾರೆಲ್ಲ ತಮ್ಮ ಪಾಪಗಳಿಂದ ಮನೆ ತಿರುಗಿ ದೇವರಿಗೆ ತಮ್ಮ ಒಪ್ಪಿಸಿಕೊಟ್ಟು ಜೀವಿಸುವುದಕ್ಕೆ ತೀರ್ಮಾನಿಸುತ್ತಾರೋ ಅವರಿಗೆ ಮತ್ತೊಂದು ಅವಕಾಶವನ್ನು ಕೊಟ್ಟು ಅವರನ್ನು ರಕ್ಷಿಸುವುದಕ್ಕೆ ಆತನ ಇಷ್ಟಪಡುತ್ತಾನೆ. ಕಡೆಗೆ ದೇವರು ಕೆಟ್ಟು ಹೋಗಿರುವಂತಹ ಆಕಾಶವನ್ನು, ಭೂಮಿಯನ್ನು, ಇವುಗಳೆಲ್ಲವನ್ನು ನೀಗಿಸಿ ಹೊಸ ಆಕಾಶವನ್ನು, ಹೊಸ ಭೂಮಿಯನ್ನು, ಹೊಸ ಯೆರೂಸಲೇಮ್ ಪಟ್ಟಣವನ್ನು ದೇವರು ಉಂಟು ಮಾಡಿ ಅಲ್ಲಿ ಮನುಷ್ಯರನ್ನ ಇಟ್ಟು ಶಾಶ್ವತವಾಗಿ ಅವರೊಟ್ಟಿಗೆ ವಾಸ ಮಾಡುತ್ತಾನೆ. ಹಲ್ಲೆಲೂಯ. ಆಗ ದೇವರು ಸೈತಾನನನ್ನು ಅವನ ದೂತರನ್ನು ಯಾಕೆ ನೇರವಾಗಿ ಒಂದೇ ಬಾರಿಗೆ ನರಕಕ್ಕೆ ತೆಗೆದುಕೊಂಡು ಹಾಕಲಿಲ್ಲ? ಅವರನ್ನ ಭೂಲೋಕದಲ್ಲಿ ಸುತ್ತಿ ತಿರುಗಾಡಿ ಮನುಷ್ಯರನ್ನ ಶೋಧಿಸುವುದಕ್ಕೆ ಯಾವ ಕಾರಣಕ್ಕೆ ಬಿಟ್ಟಿದ್ದಾರೆ ಅಂತಂದ್ರೆ, ಮನುಷ್ಯರಿಗೆ ಪೂರ್ಣ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ಅದನ್ನ ಅವರು ಉಪಯೋಗಿಸಿ ದೇವರಿಗೆ ಒಳಗಾಗ್ತಾರ, ದೇವರಿಗೆ ಒಳಗಾಗುವುದಿಲ್ವಾ ಅನ್ನೋದನ್ನ ಪರೀಕ್ಷೆ ಮಾಡೋದಕ್ಕೋಸ್ಕರ ಬಿಟ್ಟಿದ್ದಾರೆ. ಆದಮ ಅವ್ವ ಒಳಗಾಗದೆ ಪಾಪವನ್ನು ಮಾಡಿ ಈ ಲೋಕವನ್ನ ಶಾಪಕ್ಕೆ ಒಳಪಡಿಸಿದರು. ಇವತ್ತು ಸಹ ಅದು ಹಾಗೆ ಮುಂದುವರಿತಾ ಇದೆ. ಆದ್ರೆ ದೇವರು ಮನುಷ್ಯರೆಲ್ಲರಿಗೂ ಎರಡನೇ ಅವಕಾಶವನ್ನು ಕೊಟ್ಟಿದ್ದಾರೆ. ಯೇಸು ಕ್ರಿಸ್ತನ ಮುಖಾಂತರ ನಮ್ಮ ಪಾಪಗಳಿಗೆ ಕ್ಷಮಿಸಲ್ಪಟ್ಟು ನಾವು ನಮ್ಮ ತಪ್ಪನ್ನು ಸರಿಪಡಿಸಿಕೊಂಡು ಮತ್ತೆ ದೇವರಿಗೆ ಒಳಗಾಗಿ ಜೀವಿಸುವುದಕ್ಕೆ ನಮಗೆ ಮತ್ತೊಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಯಾರೆಲ್ಲ ಅದಕ್ಕೆ ಒಳಗಾಗಿ ದೇವರ ಬಳಿಯಲ್ಲಿ ಅವರ ಪಾಪವನ್ನು ಒಪ್ಪಿಕೊಂಡು ಯೇಸು ಕ್ರಿಸ್ತನ ಮುಖಾಂತರ ಪಾಪ ಪರಿಹಾರವನ್ನು ಹೊಂದಿಕೊಂಡು ದೇವರಿಗೆ ತಮ್ಮ ಒಪ್ಪಿಸಿಕೊಟ್ಟು ಜೀವಿಸುವುದಕ್ಕೆ ತೀರ್ಮಾನ ಮಾಡುತ್ತಾರೋ ಅವರಿಗೆ ದೇವರ ಹೊಸ ಆಕಾಶ, ಹೊಸ ಭೂಮಿ, ಹೊಸ ಯೆರೂಸಲೇಮ್ ಪಟ್ಟಣ ಉಂಟು ಮಾಡಿ ಅಲ್ಲಿ ಅವರನ್ನ ಶಾಶ್ವತವಾಗಿಟ್ಟು ಅವರ ಒಟ್ಟಿಗೆ ದೇವರ ಸದಾಕಾಲ ವಾಸ ಮಾಡುತ್ತಾನೆ. ಹಲ್ಲೆಲೂಯಾ. ಅದರಿಂದ ನಮ್ಮನ್ನ ಪಾಪಕ್ಕೆ ಪ್ರೇರೇಪಿಸುವಂತ ಸೈತನ ಮಾತಿಗೆ ಕಿವಿಗೊಡದೆ ನಮ್ಮನ್ನ ಪರಿಶುದ್ಧಕ್ಕೆ ಪ್ರೇರೇಪಿಸುವಂತ ದೇವರಿಗೆ ನಾವು ಕಿವಿಗೊಟ್ಟು ಪರಿಶುದ್ಧರಾಗಿ ಜೀವಿಸುವುದಕ್ಕೆ ನಮ್ಮನ್ನು ಒಪ್ಪಿಸಿಕೊಡೋಣ. ಒಂದು ದಿವಸ ದೇವರು ಶಾಪಗ್ರಸ್ತವಾದ ಈ ಭೂಮಿಯಿಂದ ನಮ್ಮನ್ನ ಬಿಡಿಸಿ ಪರಿಶುದ್ಧವಾದ ತನ್ನ ರಾಜ್ಯದಲ್ಲಿ ನಮ್ಮನ್ನ ಇರಿಸುವರು. ಹಲ್ಲೆಲೂಯ. ಮನುಷ್ಯರನ್ನು ಪರೀಕ್ಷಿಸುವುದಕ್ಕಾಗಿ ದೇವರು ಸೈತಾನನನ್ನು ಅವನ ದೂತರನ್ನು ಬಿಟ್ಟು ಬಿಟ್ಟರು. ನನ್ನನ್ನ, ನಿಮ್ಮನ್ನ ಇವತ್ತು ಅವನ ಮುಖಾಂತರವಾಗಿ ದೇವರು ಪರೀಕ್ಷೆ ಮಾಡ್ತಾರೆ. ಆದ್ರೆ ದೇವರ ಸಹಾಯದಿಂದ ಅವನನ್ನ ನಾವು ಜಯಿಸಿ ದೇವರಿಗೆ ಒಳಗಾಗಿ ಜೀವಿಸಿ ನಮ್ಮ ಓಟವನ್ನ ನಾವು ಮುಗಿಸಬೇಕಾಗಿರುವಂತದ್ದು ಬಹಳ ಮುಖ್ಯ.